ನಮಸ್ಕಾರ ಸ್ನೇಹಿತರೆ. ಈ ಬಾರಿ ತೀವ್ರ ಕುತೂಹಲ ಕೆರಳಿಸಿರುವ ಕ್ಷೇತ್ರಗಳಲ್ಲಿ ಪ್ರಥಮ ಸ್ಥಾನದಲ್ಲಿ ಬರೋದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಇದು ಡಿ.ಕೆ. ಬ್ರದರ್ಸ್ ರವರ ಭದ್ರಕೋಟೆ ಸಹ ಹೌದು. ಇಂತಹ ಭದ್ರಕೋಟೆಯನ್ನು ಛಿದ್ರ ಮಾಡೋದಕ್ಕೆ ಈಗ ದೋಸ್ತಿಗಳು ಬಂದಿದ್ದಾರೆ. ಅಳೆದೂಗಿ ಬಿಜೆಪಿ ಮತ್ತು ಜೆಡಿಎಸ್ನವರು ಡಾಕ್ಟರ್ ಮಂಜುನಾಥ್ ಅವರನ್ನೇ ಈ ಬಾರಿ ಈ ಕ್ಷೇತ್ರದಿಂದ ಕಣಕ್ಕಿಳಿಸಿರುವ ಉದ್ದೇಶ ಶತಾಯಗತಾಯ ಈ ಬಾರಿ ಬಂಡೆಯನ್ನು ಪುಡಿ ಮಾಡ್ಲೇಬೇಕು ಅಂತ. ನಮ್ಮ ಆನ್ಲೈನ್ ಸಮೀಕ್ಷೆಯಲ್ಲಿ ಯಾರಿಗೆ ಮುನ್ನಡೆ ಸಿಕ್ಕಿದೆ? ಬಂಡೆಗೆ ಶಾಕ್ ಕಾದಿದ್ಯಾ ಅಥವಾ ಡಾಕ್ಟರ್ಗೆ ಶಾಕ್ ಕಾದಿದ್ಯಾ? ಈ ಎಲ್ಲ ವಿಚಾರನ ತಿಳಿಸ್ತೀನಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣೆನ ಈ ಬಾರಿ ಕುಮಾರಸ್ವಾಮಿ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಎಂಪಿ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಇದರಲ್ಲಿ 4 ಜನ ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ, 3 ಜನ ಬಿಜೆಪಿ ಎಂಎಲ್ಎಗಳಿದ್ದಾರೆ, ಒಬ್ಬರು ಜೆಡಿಎಸ್ ಎಂಎಲ್ಎ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರು ಇದ್ದಾರೆ. ಸ್ನೇಹಿತರೆ, ನಮ್ಮ ಈ ಆನ್ಲೈನ್ ಸರ್ವೆನಲ್ಲಿ 80% ಜನ ಡಾಕ್ಟರ್ ಮಂಜುನಾಥ್ ಅವರೇ ಈ ಕ್ಷೇತ್ರದಿಂದ ಗೆಲ್ತಾರೆ ಅಂತ ತಮ್ಮ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ. ಇನ್ನ 20% ಜನ ಟಿ.ಕೆ. ಸುರೇಶ್ ಅವರಿಗೆ ಜೈ ಎಂದಿದ್ದಾರೆ. ರಾಜ್ಯಾದ್ಯಂತ ಜನರು ತಮ್ಮ ಒಪಿನಿಯನ್ ವ್ಯಕ್ತಪಡಿಸಿರಬಹುದು, ಆದ್ರೆ ಇದು ಓವರ್ ಆಲ್ ಟ್ರೆಂಡ್ ಯಾವ ಕಡೆ ಹೋಗ್ತಾ ಇದೆ ಅನ್ನೋದರ ಬಗ್ಗೆ ಸ್ಪಷ್ಟ ಮಾಹಿತಿನಂತೂ ಕೊಡುತ್ತೆ. ಇಲ್ಲಿ ಡಾಕ್ಟರ್ ಡಿ.ಕೆ. ಸುರೇಶ್ ಅವರ ವಿರುದ್ಧ ಸ್ಪಷ್ಟ ಮೇಲ್ಗೈ ಸಾಧಿಸುವ ಎಲ್ಲ ಲಕ್ಷಣಗಳು ನಮಗೆ ಈ ಕ್ಷಣಕ್ಕೆ ಕಾಣ್ತಾ ಇದೆ. ಕಳೆದ ಬಾರಿ ಸುಮಾರು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಬಿಜೆಪಿಯ ಅಶ್ವಥ್ ನಾರಾಯಣ್ ಅವರನ್ನು ಸೋಲಿಸಿ ಗೆದ್ದಿದ್ದಂತಹ ಡಿ.ಕೆ. ಸುರೇಶ್ರಿಗೆ ಈ ಬಾರಿ ಹಾದಿ ಸುಗಮ ಇಲ್ಲ. ಕಳೆದ ಬಾರಿ ರಾಜ್ಯದ ಇಡೀ ಗಮನನ ತನ್ನ ಕಡೆ ಅಯಸ್ಕಾಂತದಂತೆ ಸೆಳೆದಿದ್ದು ಮಂಡ್ಯದಲ್ಲಿ ನಡೆದ ಜಿದ್ದಾಜಿದ್ದಿ. ಈ ಬಾರಿ ಆ ಜಿದ್ದಾಜಿದ್ದಿ ಬೆಂಗಳೂರು ಗ್ರಾಮಾಂತರಕ್ಕೆ ಶಿಫ್ಟ್ ಆಗಿದೆ. ಪಕ್ಷಾತೀತವಾಗಿ ಬೆಂಬಲ ಪಡೆದಿದ್ದಂತಹ ಸುಮಲತಾ ಅವರು ಜೆಡಿಎಸ್ ನ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಹೀನಾಯವಾಗಿ ಸೋಲಿಸಿದ್ರು. ಈಗ ಅಂತಹದ್ದೇ ಎಲ್ಲ ಲಕ್ಷಣಗಳು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕಾಣಸಿಗ್ತಾ ಇದ್ದಾವೆ. ನಾನೀ ಮಾತ್ ಯಾಕೆ ಹೇಳ್ದೆ ಅಂದ್ರೆ, ಆ ಕ್ಷೇತ್ರದ ಜನ ಡಾಕ್ಟರ್ ಮಂಜುನಾಥ್ ಅವರನ್ನು ಈಗ ಪಕ್ಷಾತೀತವಾಗಿ ಬೆಂಬಲಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರ. ಈ ಹಿಂದೆ ಮಂಜುನಾಥ್ ಅವರು ಯಾವುದೇ ಪಕ್ಷದ ಜೊತೆ ಗುರುತಿಸಿಕೊಂಡಿರಲಿಲ್ಲ. ವೈದ್ಯಕೀಯ ಕ್ಷೇತ್ರದಲ್ಲಿ ಉನ್ನತವಾದ ಸಾಧನೆ ಮಾಡಿದ್ದಾರೆ. ಇದು ಈಗ ದೋಸ್ತಿಗಳಿಗೆ ಪ್ಲಸ್ ಪಾಯಿಂಟ್ ಆಗಿರೋದು. ಅವರಿಗೆ ಯಾವುದೇ ರಾಜಕೀಯ ವಿರೋಧಿಗಳು ಇಲ್ಲ. ಈ ಎಲ್ಲ ಪಾಸಿಟಿವ್ ಅಂಶಗಳ ಸಂಪೂರ್ಣ ಅನುಕೂಲಗಳನ್ನು ಬಿಜೆಪಿ ಜೆಡಿಎಸ್ ಮೈತ್ರಿ ಪಡೆದಿದ್ದೇ ಆದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲುವಿನ ಕೇಕೆಯನ್ನು ಡಾಕ್ಟರ್ ಹಾಕುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಸ್ನೇಹಿತರೆ, ಈ ಕಡೆ ಡಿ.ಕೆ. ಸುರೇಶ್ ಅವರನ್ನು ಯಾವುದೇ ಕಾರಣಕ್ಕೂ ದೋಸ್ತಿಗಳು ಹಗುರವಾಗಿ ಪರಿಗಣಿಸುವಂತಿಲ್ಲ. ಇದಕ್ಕೆ ಉದಾಹರಣೆ 2019 ಎಲೆಕ್ಷನ್ನೇ. ಅಂತ ದೊಡ್ಡ ಪ್ರಚಂಡ ಮೋದಿಯ ಬಿರುಗಾಳಿಗೆ ಎದೆ ಕೊಟ್ಟು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದು ಬರೋದು ಅಂದ್ರೆ ಸುಮ್ಮನೆನಾ? ಇದು ಬಂಡೆಯ ತಾಕತ್ತು. ಆದ್ರೆ ಚುನಾವಣೆಯಲ್ಲಿ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ ಅನ್ನೋದು ಹಿಂದೆನೂ ಸಹ ಸಾಬೀತಾಗಿದೆ, ಮುಂದೇನು ಸಹ ಸಾಬೀತಾಗೋದ್ರಲ್ಲಿ ಯಾವುದೇ ಸಂದೇಹ ಸಂಶಯಗಳು ಇಲ್ಲ. ಯಾವಾಗ ಡಾಕ್ಟರ್ ಮಂಜುನಾಥ್ ಅವರನ್ನು ಈ ಕ್ಷೇತ್ರದಿಂದ ಕಣಕ್ಕಿಳಿಸಲಾಯ್ತೋ, ಕಾಂಗ್ರೆಸ್ನ ಬಹುತೇಕರು ಅನ್ಕೊಂಡಿದ್ರು ಡಾಕ್ಟರ್ ಮಂಜುನಾಥ್ ಅವರನ್ನು ಈ ಕ್ಷೇತ್ರದಿಂದ ಕಣಕ್ಕಿಳಿಸಿ ಹರಕೆ ಕುರಿ ಮಾಡಲಾಗಿದೆಯಾ ಅಂತ. ಅದು ಬೆಂಗಳೂರು ಗ್ರಾಮಾಂತರದಂತಹ ಬಂಡೆಯ ಭದ್ರಕೋಟೆಯಲ್ಲಿ ತಮ್ಮ ವೃತ್ತಿ ಮಾಡ್ಕೊಂಡಿದ್ದಂತಹ ಡಾಕ್ಟರ್ ಅನ್ನು ಅನಾವಶ್ಯಕವಾಗಿ ಬಿಜೆಪಿಯವರು ಕರೆತಂದು ಹರಕೆ ಕುರಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನವರು ಈ ಹಿಂದೆ ಹೇಳ್ತಾ ಇದ್ರು. ಆದ್ರೆ ಬರ್ಬರ್ತಾ ಈಗ ಕ್ಷೇತ್ರದಲ್ಲಿ ಬದಲಾವಣೆ ಗೋಚರ ಆಗ್ತಾ ಇದೆ. ಕಳೆದ ವಾರ ಅಮಿತ್ ಶಾ ಅವರು ಚನ್ನಪಟ್ಟಣದಲ್ಲಿ ರೋಡ್ ಶೋ ಮಾಡಿದ್ದಾರೆ. ಆ ರೋಡ್ ಶೋಗೆ ಸಿಕ್ಕಂತ ಅಭೂತಪೂರ್ವ ರೆಸ್ಪಾನ್ಸ್ ನಿಂದಾಗಿ ಈಗ ಡಿ.ಕೆ. ಬ್ರದರ್ಸ್ಗೆ ಈಗ ಶಾಕ್ ಆಗಿರೋದಂತೂ ಸತ್ಯ. ಸದ್ಯದ ಟ್ರೆಂಡ್ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕನಕಪುರ, ಇದು ಡಿ.ಕೆ. ಶಿವಕುಮಾರ್ ಅವರ ಸ್ವಕ್ಷೇತ್ರ. ಇಲ್ಲಿ ಸ್ಪಷ್ಟವಾದ ಮುನ್ನಡೆ ಸಿಗ್ತಾ ಇದೆ. ಅದು ಬಿಟ್ರೆ ಆನೇಕಲ್ಲಲ್ಲಿ ಸ್ವಲ್ಪ ಮುನ್ನಡೆ ಕಾಂಗ್ರೆಸ್ಗೆ ಸಿಗ್ತಾ ಇದೆ. ಆದ್ರೆ ಉಳಿದ 6 ಕ್ಷೇತ್ರಗಳಾದ ಬೆಂಗಳೂರು ದಕ್ಷಿಣ, ಕುಣಿಗಲ್, ಆರ್ ನಗರ, ಚನ್ನಪಟ್ಟಣ, ರಾಮನಗರ ಮತ್ತು ಮಾಗಡಿ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಇದು ಈಗ ಡಿ.ಕೆ. ಬ್ರದರ್ಸ್ಗೆ ನಿದ್ದೆಗೆಡಿಸಿರೋದು. ಅದರಲ್ಲೂ ಚನ್ನಪಟ್ಟಣ, ಆರ್ ನಗರ ಮತ್ತು ಬೆಂಗಳೂರು ಸೌತ್ ನಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ರಿಗೆ ದೊಡ್ಡ ಮಟ್ಟದ ಲೀಡ್ ಸಿಗ್ತಾ ಇದೆ. ಹಾಗಾಗಿ ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರು ಕನಿಷ್ಠ 50 ರಿಂದ 60 ಸಾವಿರ ಮತಗಳ ಅಂತರದಿಂದ ಗೆಲ್ಲೋದು ನಿಶ್ಚಿತ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಸ್ನೇಹಿತರೆ, ಡಿ.ಕೆ. ಸುರೇಶ್ ಅವರನ್ನು ಸೋಲಿಸಿ ಡಾಕ್ಟರ್ ಮಂಜುನಾಥ್ ಅವರು ಈ ಬಾರಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀನಪ್ಪಾ ಅಂದ್ರೆ, ಕಳೆದ ಬಾರಿ ಇನ್ ಕೆಲವೇ ದಿನ ಇತ್ತು ಎಲೆಕ್ಷನ್ ಗೆ ಅನ್ನುವಂತ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಗೌಡ್ರನ್ನ
ಡಿ.ಕೆ. ಸುರೇಶ್ ವಿರುದ್ಧ ಬಿಜೆಪಿ ಕಣಕ್ಕಿಳಿಸಿತ್ತು. ಅಂತ ಸಂದರ್ಭದಲ್ಲೇ ಬಿಜೆಪಿ 6 ಲಕ್ಷಕ್ಕೂ ಹೆಚ್ಚು ವೋಟ್ಗಳನ್ನ ಪಡೆದಿತ್ತು. ಡಿ.ಕೆ. ಸುರೇಶ್ ಅವರು ಆಗ 8 ಲಕ್ಷಕ್ಕೂ ಹೆಚ್ಚು ವೋಟ್ಗಳನ್ನ ಪಡೆದು ಸುಮಾರು 2 ಲಕ್ಷ ಲೀಡ್ ಅಲ್ಲಿ ಗೆದ್ದಿದ್ರು. ಅಂದ್ರೆ ಯಾವುದೇ ಪೂರ್ವ ಸಿದ್ಧತೆ ತಯಾರಿ ಮಾಡದೇನೆ ನಡೆಸಿದ್ದಂತಹ ಬೆಂಗಳೂರು ಗ್ರಾಮಾಂತರ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ 6 ಲಕ್ಷಕ್ಕೂ ಹೆಚ್ಚು ವೋಟ್ಗಳು ಬಂದಿತ್ತು. ಈ ಬಾರಿ ದೋಸ್ತಿಗಳು ರಣತಂತ್ರನೇ ರಚಿಸಿದ್ದಾರೆ. ಕಾಂಗ್ರೆಸ್ ಗಿಂತ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ದಳಪತಿ ಮತ್ತು ಬಿಜೆಪಿ ಅವರು. ಈ ಎಲ್ಲದರ ಫಲಿತಾಂಶವಾಗಿ ನೀವೀಗ ನೋಡ್ತಾ ಇರೋದು ಡಾಕ್ಟರ್ ಮಂಜುನಾಥ್ರಿಗೆ ಅಲ್ಪ ಮುನ್ನಡೆ ಈಗ ಸಿಕ್ಕಿರೋದು ನಿಚ್ಚಳ. ಡಿ.ಕೆ. ಸುರೇಶ್ ಅವರಿಗೆ ಈಗ ಭಯ ಸ್ಟಾರ್ಟ್ ಆಗಿದೆ. ಯಾಕಪ್ಪ ಅಂದ್ರೆ ಕಳೆದ ಬಾರಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನ ಮೈತ್ರಿ ಇತ್ತು. ಜೆಡಿಎಸ್ ನ ಎಲ್ಲ ಮತಗಳು ಕಾಂಗ್ರೆಸ್ಗೆ ಶಿಫ್ಟ್ ಆಗಿತ್ತು. ಹಾಗಾಗಿ ಡಿ.ಕೆ. ಸುರೇಶ್ ಅವರು 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಗೆದ್ದಿದ್ರು. ಈ ಬಾರಿ ಮೈತ್ರಿ ಉಲ್ಟಾ ಆಗಿದೆ. ಕಾಂಗ್ರೆಸ್ ಒಬ್ಬಂಟಿಯಾಗಿದೆ, ಜೆಡಿಎಸ್ ಮತ್ತು ಬಿಜೆಪಿ ಅವರು ಒಂದ್ ಕಡೆ ಇದ್ದಾರೆ. ಈಗ ಕಳೆದ ಬಾರಿ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದಂತಹ ಜೆಡಿಎಸ್ ನ ಮತಗಳು ಬಿಜೆಪಿಗೆ ಶಿಫ್ಟ್ ಆಗಲಿವೆ. ಅದು ತಮ್ಮ ಕುಟುಂಬದ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಅವರೇ ಕಣಕ್ಕಿಳಿದಿರೋದ್ರಿಂದ ಜೆಡಿಎಸ್ ನವರು ಜಾಸ್ತಿ ಉತ್ಸಾಹ ತಗೊಂಡು ಚುನಾವಣೆ ನಡೆಸೋದ್ರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಈ ಎಲ್ಲ ಅಂಶಗಳು ನಮಗೆ ಮೇಲ್ನೋಟಕ್ಕೆ ಏನನ್ನ ಸೂಚಿಸ್ತಾವಪ್ಪ ಅಂದ್ರೆ ಡಾಕ್ಟರ್ ಕೈ ಈ ಕ್ಷಣದಲ್ಲಿ ಮೇಲುಗೈ ಆಗಿರೋದಂತೂ ಸತ್ಯ. ಈ ಕ್ಷಣದಲ್ಲಿ ಡಾಕ್ಟರ್ಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿರೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. 2014 ಎಲೆಕ್ಷನ್ ಇದೆ. ಇದು ಟ್ರಯಾಂಗುಲರ್ ಫೈಟ್ ಆಗಿತ್ತು. ಬಿಜೆಪಿ, ಜೆಡಿಎಸ್ ಮತ್ತು ಕಾಂಗ್ರೆಸ್ 3 ಪಕ್ಷಗಳು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ವು. ಡಿ.ಕೆ. ಸುರೇಶ್ ಅವರು ಕಾಂಗ್ರೆಸ್ ನಿಂದ ನಿಂತಿದ್ರು, ಬಿಜೆಪಿಯಿಂದ ಮುನಿರಾಜು ಗೌಡ್ರು ನಿಂತಿದ್ರು, ಜೆಡಿಎಸ್ ನಿಂದ ಪ್ರಭಾಕರ್ ರೆಡ್ಡಿ ನಿಂತಿದ್ರು. ಆಗ ಡಿ.ಕೆ. ಸುರೇಶ್ 6.5 ಲಕ್ಷ ಮತ ಪಡೆದಿದ್ರು. ಬಿಜೆಪಿಯ ಮುನಿರಾಜು ಗೌಡ್ರು 4.5 ಲಕ್ಷ ಮತ ಪಡೆದಿದ್ರು. ಡಿ.ಕೆ. ಸುರೇಶ್ ಅವರು 2 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಆಗ್ಲೂ ಸಹ ಗೆದ್ದಿದ್ರು. ಆದ್ರೆ ಟ್ವಿಸ್ಟ್ ಇರೋದು ಇಲ್ಲೇ ನೋಡಿ. ಆಗ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿದ್ದಂತಹ ಪ್ರಭಾಕರ್ ರೆಡ್ಡಿ ಅವರು ಪಡೆದಿದ್ದು 3,17,000 ವೋಟ್ಗಳು. ಇದನ್ನೇ ನಾನು ಹೇಳಿದ್ದು ನಿರ್ಣಾಯಕ ಅಂತ. ಹಾಗಾಗಿ ಡಿ.ಕೆ. ಬ್ರದರ್ಸ್ಗೆ ಈಗ ಸೋಲಿನ ಭಯ ಶುರುವಾಗಿದೆಯಾ? ಈಗ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಮತಗಳನ್ನ ಸೇರಿಸಿದ್ರೆ 7.25 ಲಕ್ಷದಷ್ಟು ವೋಟ್ಗಳಾಗ್ತವೆ. ಅಂದ್ರೆ ಇಲ್ಲಿ ಲೀಡು 1,25,000ಕ್ಕೂ ಹೆಚ್ಚು ಡಾಕ್ಟರ್ ಮಂಜುನಾಥ್ರಿಗೆ ಸಿಗಲಿದೆ ಅನ್ನೋ ಮುನ್ಸೂಚನೆ. ಇಷ್ಟು ದೊಡ್ಡ ಮಟ್ಟದ ಲೀಡು ಡಾಕ್ಟರ್ ಮಂಜುನಾಥ್ರಿಗೆ ಸಿಗದೆ ಹೋದ್ರೂ ಕಡೆ ಕ್ಷಣದಲ್ಲಿ ನ್ಯಾರೋ ಮಾರ್ಜಿನ್ ಇಂದ ಸಹ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದು ಬೀಗಿದ್ರು ಯಾವುದೇ ಆಶ್ಚರ್ಯ ಇಲ್ಲ. ಇಲ್ಲಿ ಕಾಂಗ್ರೆಸ್ಗೆ ಕಾಡ್ತಾ ಇರೋ ಭಯ ಏನಪ್ಪಾ ಅಂದ್ರೆ 2014 ಮತ್ತು 2019ರಲ್ಲಿ ಕಾಂಗ್ರೆಸ್ಗೆ ಬಿದ್ದ ಮತ ಪ್ರಮಾಣ ಜಾಸ್ತಿ ಆಗಿಲ್ಲ. 2019ರಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಈ ಬಾರಿ ಡಿ.ಕೆ. ಸುರೇಶ್ ಅವರು ಗೆಲ್ಬೇಕು ಅಂದ್ರೆ ಈ ಬಾರಿ ಅವರು 3ರಿಂದ 3.5 ಲಕ್ಷ ವೋಟ್ಗಳನ್ನು ಕಳೆದ ಬಾರಿಗಿಂತ ಜಾಸ್ತಿ ಪಡೆಯಬೇಕಾದ ಅನಿವಾರ್ಯತೆ ಇದೆ. ಇದು ಸಾಧ್ಯನಾ? ಕಾದು ನೋಡ್ಬೇಕು ಸ್ನೇಹಿತರೆ. ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ, ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಡಿ.ಕೆ. ಸುರೇಶ್ ಅವರು ಈ ಕ್ಷೇತ್ರನ ಉಳಿಸಿಕೊಳ್ತಾರಾ ಅಥವಾ ಡಾಕ್ಟರ್ ಮಂಜುನಾಥ್ ಅವರು ಕಡೆ ಕ್ಷಣದಲ್ಲಿ ಈ ಕ್ಷೇತ್ರದಲ್ಲಿ ಗೆದ್ದು ಬೀಗ್ತಾರಾ? ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.